ನಮಸ್ಕಾರ ವೀಕ್ಷಕರೇ, ಯುವ ಜಾಗೃತಿ ನ್ಯೂಸ್ಗೆ ಸ್ವಾಗತ. ಡಿಸೆಂಬರ್ 27, 2024ರಂದು ಬೆಳಗಾವಿಯಲ್ಲಿ ನಡೆಯುವ ಕಾಂಗ್ರೆಸ್ ಪಕ್ಷದ ಬೃಹತ್ ಸಮಾವೇಶ. ಹಳಿಯಾಳ 1924ರಲ್ಲಿ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಐತಿಹಾಸಿಕ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವವನ್ನು ಆಚರಿಸಲು ಸಜ್ಜಾಗುತ್ತಿದೆ. ಕಾಂಗ್ರೆಸ್ ಪಕ್ಷ 2024 ಡಿಸೆಂಬರ್ 26 ಮತ್ತು 27ರಿಂದ ಕಾರ್ಯಕ್ರಮವು ಭಾರತ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಕ್ಷಣವನ್ನು, ಅಂದರೆ ಶಾಶ್ವತ ಪರಂಪರೆಯನ್ನು ಸ್ಮರಿಸುತ್ತಿದೆ. 2024 ಡಿಸೆಂಬರ್ 26 ಗುರುವಾರರಂದು ಐಸಿಸಿ ಸಭೆ ನಡೆಸಲಿದೆ ಮತ್ತು ಡಿಸೆಂಬರ್ 27ರಂದು ಶುಕ್ರವಾರ ಸಾರ್ವಜನಿಕ ಸಭೆ ನಡೆಯಲಿದ್ದು, ಮೊದಲ ಬಾರಿಗೆ ಬೆಳಗಾವಿಯಲ್ಲಿ ನಡೆದ ಅಧಿವೇಶನ ಇಂದು ನೂರಾರು ಹೊಸ್ತಿನಲ್ಲಿ ಇದೆ ಎಂದು ಶಾಸಕ ಆರ್. ವಿ. ದೇಶಪಾಂಡೆ ಹೇಳಿದರು. 1924 ಇಸವಿಯಲ್ಲಿ ಪೂಜ್ಯ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ಸಿನ ಅಧಿವೇಶನದ ಅಧ್ಯಕ್ಷರಾಗಿ ಅಲ್ಲೇ ಅಧಿವೇಶನ ನಡೆಯಿತು. ಕೇವಲ ಒಂದು ಬಾರಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು. ಅದು ಬೆಳಗಾವಿ ಅಧಿವೇಶನದಲ್ಲಿ. ಹಾಗಾಗಿ ಅದಕ್ಕೀಗ ಆ ಅಧಿವೇಶನಕ್ಕೀಗ 100 ವರ್ಷ ಆಗ್ತಾ ಇದೆ. ಹಾಗಾಗಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸ್ಥಳೀಯ ಕರ್ನಾಟಕ ಪ್ರದೇಶ ಕಮಿಟಿಯ ಸಹಕಾರದಿಂದ ಇದು ವಿಜೃಂಭಣೆಯಿಂದ ಬೆಳಗಾವದಲ್ಲಿ ಆಚರಿಸಬೇಕು ಅಂತ ನಿರ್ಣಯ ಮಾಡಿ 26, 27 ಡಿಸೆಂಬರ್ 2 ದಿನ ಈ ಕಾರ್ಯಕ್ರಮ ನಡೀತದೆ. ನಮ್ಮ ರಾಷ್ಟ್ರದ ಎಲ್ಲ ನಾಯಕರು, ನಮ್ಮ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಮತ್ತು ಇತರ ನಮ್ಮ ರಾಷ್ಟ್ರೀಯ ನಾಯಕರು, 130 ಲೋಕಸಭಾ ರಾಜ್ಯಸಭಾ ಎಂಪಿಗಳು, ಎಲ್ಲ ಪ್ರದೇಶ ಕಮಿಟಿಯ ಪ್ರತಿಯೊಂದು ರಾಜ್ಯಕ್ಕೂ ಪ್ರದೇಶ ಕಮಿಟಿ ಇರ್ತಾ ಇದೆ. ಆ ಪ್ರದೇಶ ಕಮಿಟಿಯ ಅಧ್ಯಕ್ಷರು, ಎಲ್ಲೆಲ್ಲಿ ನಮ್ಮ ಪಕ್ಷದ ಮುಖ್ಯಮಂತ್ರಿ ಆದ ಎಲ್ಲ ಮುಖ್ಯಮಂತ್ರಿಗಳು, ಎಲ್ಲಿ ಮುಖ್ಯಮಂತ್ರಿಗಳು ಇಲ್ಲ ಇನ್ನೊಂದು ಪಕ್ಷ ನಾಯಕರು, ಶಾಸಕರು ಎಲ್ಲರೂ ಕಾರ್ಯಕ್ರಮಕ್ಕೆ ತಪ್ಪದೆ